ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ಎಸ್ ಜಾನಕಿ ಜಾನಕಿಯವರ ಕುರಿತು ಸಂಕ್ಷಿಪ್ತ ಜೀವನ ಚರಿತ್ರೆ ನೋಡ್ತೋಣ. ಈ ಒಂದು ಸಂಕ್ಷಿಪ್ತ ಜೀವನ ಚರಿತ್ರೆ ಅಂತಕ್ಕಂಥದ್ದು ಕಡಿಮೆ ಸಮಯದೊಳಗೆ ಹೆಚ್ಚಿನ ವಿಷಯ ತಿಳ್ಕೊಳ್ಳಿಕ್ಕೆ ಅತ್ಯಂತ ಅದ್ಭುತವಾಗಿರುತ್ತೆ. ನಿಮ್ಮ ಭಾಷಣ ಪ್ರಬಂಧ ಬರಲಿಕ್ಕೆ ಇದು ಅದ್ಭುತವಾಗಿರುತ್ತೆ. ಹಾಗೇನೆ ಕಡಿಮೆ ಸಮಯದೊಳಗೆ ಹೆಚ್ಚಿನ ವಿಷಯ ತಿಳ್ಕೊಳ್ಳಿಕ್ಕೆ ಅದ್ಭುತವಾಗಿರುತ್ತೆ. ಹಾಗೇನೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಅನುಕೂಲ ಆಗುತ್ತೆ. ಹಾಗೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾಯ್ತು. ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಯಾವೊಂದು ಜೀವನ ಚರಿತ್ರೆ ಬೇಕಂತೇಳಿ ಕೌನ್ಸಿಲಿಂಗ್ ಆನ್ ಮಾಡಿ ಆ ವಿಡಿಯೋ ಮಾಡಲು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಹಾಗೆ ಒಂದೊಂದಾಗಿ ತಿಳಿತೋಗೋಣ ಬನ್ನಿ. ಎಸ್, ಅವರ ಜನನ ನೋಡಿ. ಜನನ ಯಾವಾಗ ಆಯ್ತು ಅಂದ್ರಿಗಿನ 23/4/1938 ಯಾವ ವಾರ ಅಂದ್ರಿಗಿನ ಶನಿವಾರದಂದಾಯ್ತು ಅಂತಕ್ಕಂಥದ್ದು ನೋಡ್ಬೋದು. ಶನಿವಾರ. ಓಕೆ. ಅದ ನಂತರ ಇವರ ಜನ್ಮಸ್ಥಳ ನೋಡೋದ್ರಲ್ಲಿ ಅವರ ಜನ್ಮಸ್ಥಳ ನೋಡಿದರೆ ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯ ರೇಪಲ್ಲೆ. ಇದು ರೇಪಲ್ಲೆ ಅಂತ ಹೇಳಾಗ್ತದೆ. ಕೆಲವೊಂದು ದಾಖಲೆ ಪ್ರಕಾರ ರೇಪಲ್ಲೆ ತಾಲೂಕಿನ ಪಲ್ಲಪಟ್ಲ ಅಂತಾನು ಹೇಳಾಗ್ತದೆ. ಓಕೆನಾ. ಹಾಗಾದ್ರೆ ಇವರ ಪೂರ್ಣ ಹೆಸರೇನು ಅಂತ ನೋಡಲಿ. ಶಿಷ್ಟ್ಲ ಶ್ರೀರಾಮಮೂರ್ತಿ ಜಾನಕಿ. ಇವರ ತಂದೆ ಹೆಸರು ನೋಡಿದ್ರೆ ಶಿಷ್ಟ್ಲ ಶ್ರೀರಾಮಮೂರ್ತಿ. ಓಕೆ. ಅದಾದ ನಂತರ ತಾಯಿ ಹೆಸರು ನೋಡಿದ್ರೆ ಶ್ರೀಮತಿ ಸೀತಮ್ಮ. ಓಕೆ. ನಂತರ ಇವರ ಚಿಕ್ಕಪ್ಪ ಡಾಕ್ಟರ್ ಚಂದ್ರಶೇಖರ್ ಅವರು. ಇವರನ್ನೇ ಜಾನಕಿ ಅವರಿನ ಸಂಗೀತಕ್ಕೆ ಪ್ರೋತ್ಸಾಹ ನೀಡಿದರು ಅಂತ ಹೇಳಲಾಗ್ತದೆ. ಬೆಂಬಲ ನೀಡ್ತಕ್ಕಂಥವ್ರು ಅವ್ರ ಚಿಕ್ಕಪ್ಪನವರು. ಓಕೆನಾ. ವಿವಾಹ ಆಗ್ತಾರೆ 1959ರಲ್ಲಿ. ಪತಿ ಯಾರು ಅಂದ್ರಿಗಿನ ವಿ ರಾಮಪ್ರಸಾದ್ ಅವರು. ಇವರು 1997ರಲ್ಲಿ ನಿಧನವಂತರೆ ಅಂತ ತಿಳಿಯಾಗ್ತದೆ. ಯಾವಾಗ 1997ರಲ್ಲಿ. ಓಕೆನಾ. ಹೃದಯಾಘಾತದಿಂದ ಮರಣ ಹೊಂದಿದ್ರು ಅಂತ ಹೇಳಲಾಗ್ತದೆ. ಮಕ್ಕಳು ಬಗ್ಗೆ ಇವರು ಏಕೈಕ ಪುತ್ರ, ಒಬ್ಬನೇ ಮಗ ಇದ್ದಾರೆ. ಯಾರು ಅಂದ್ರಿಗಿನ ಮುರಳಿ ಕೃಷ್ಣ ಅಂತಕ್ಕಂಥವ್ರು. ಅದಾದ ನಂತರ ಮೊಮ್ಮಗಳ ಹೆಸರು ನೋಡೋದ್ರಲ್ಲಿ ಅಪ್ಸರಾ ವೈದುಲ್ಯ ಅಂತಕ್ಕಂಥವ್ರು. ಇವರ ಶಿಕ್ಷಣ ಮಾಹಿತಿ. ಪ್ರಾಥಮಿಕ ಶಿಕ್ಷಣ ಎಲ್ಲಿ ಪಡೆದ್ರು ಅಂದ್ರಿಗಿನ ರೇಪಲ್ಲೆಯಲ್ಲಿ, ಗುಂಟೂರು ತಾಲೂಕಿನ ರೇಪಲ್ಲೆಯಲ್ಲಿ ಪಡೆದ್ರು ಅಂತ ಹೇಳಲಾಗ್ತದೆ. ಅದೇ ರೀತಿಯಾಗಿ SLC ವರೆಗೆ ಇವರು ಓದ್ತಾರೆ. SLC ಎಲ್ಲಿ ಓದಿದ್ರು ಅಂದ್ರಿಗಿನ ಕೊಲ್ಲೂರು, ಕೃಷ್ಣಾ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು. ಓಕೆನಾ. ರೈಟ್. ಇವರು ಸಂಗೀತ ಅಭ್ಯಾಸ 3ನೇ ವಯಸ್ಸಿನಲ್ಲಿ ಮಾಡಲಾಯಿತು ಅಂತ ಹೇಳಲಾಗ್ತದೆ. ಇವರೊಂದು 3ನೇ ವಯಸ್ಸಿನೊಳಗೆ ಸಂಗೀತ ಅಭ್ಯಾಸ ಮಾಡಲಾಯಿತು ಅಂತ ಹೇಳಲಾಗ್ತದೆ. ಹಾಗೇನೆ ಸಂಗೀತದ ಗುರುಗಳು ಯಾರಾಗಿದ್ರು ಅಂದ್ರಿನ ಅಲ್ಲೇ ಪ್ರಾಥಮಿಕ ಶಾಲೆಯಲ್ಲಿ ಇರ್ತಕ್ಕಂಥ ಒಬ್ಬ ಗುರುಗಳು, ಇವರು ಔಪಚಾರಿಕ ಗುರುಗಳು ಅಂತ ಹೇಳಲಾಗ್ತದೆ. ಯಾರು ಅಂದ್ರಿನ ಪೈಡಿ ಸ್ವಾಮಿ ಅವರು. ಚೆನ್ನೈಗೆ ವಲಸೆ ಹೋಗ್ತಾರೆ 1950ರ ದಶಕದ ಮಧ್ಯಭಾಗದಲ್ಲಿ ಅಂತ ಹೇಳಲಾಗ್ತದೆ. 1950ರ ದಶಕದ ಮಧ್ಯಭಾಗದಲ್ಲಿ ವಲಸೆ ಹೋಗ್ತಾರೆ. ಅವರ ಚಿಕ್ಕಪ್ಪನವರು ಕೂಡ ಅಲ್ಲಿಗೆ ಹೋಗ್ತಾರಂತೆ. ಅದಾಂತರ ಸಂಗೀತ ಸ್ಪರ್ಧೆ 1956ರಲ್ಲಿ ಅಲ್ಲಿ ಆಕಾಶವಾಣಿಯಲ್ಲಿ ಸಂಗೀತ ಸ್ಪರ್ಧೆ ನೀಡಿತು. ಇವರು ಕೂಡ ಭಾಗಿಯಾಗಿದ್ರು ಅಂತೇಳಿ ಹೇಳಲಾಗ್ತದೆ. ಆನಂತರ ಇವರ ಕೆಲಸ ಏನಾಗಿತ್ತು, ವೃತ್ತಿ ಏನ್ ಮಾಡ್ತಾ ಇದ್ರೆ ನೀವು ಗಾಯಕಿಯಾಗಿ ಕೆಲಸ ನಿರ್ವಹಿಸಿರ್ತಕ್ಕಂಥದ್ದು. ಆನಂತರ ಆಡಿದ ಭಾಷೆ. ಒಟ್ಟು ಎಷ್ಟು ಭಾಷೆಗಳಾದ್ರೆ ಒಟ್ಟು 17 ಭಾಷೆಗಳಲ್ಲಿ ಆಡಿದ್ದಾರೆ. ಯಾವ ಭಾಷೆಗಳಲ್ಲಿ ಆಡಿದ್ದಾರೆ ಅಂತೇಳಿ ಒಂದೊಂದಾಗಿ ನಾನು ತಿಳಿಸ್ತಾ ಹೋಗ್ತೇನೆ ನೋಡಿ. ಕನ್ನಡ, ತೆಲುಗು, ಮಲಯಾಳಂ. ಓಕೆನಾ. ಅದಾದ ನಂತರ ಇನ್ಯಾವ ಭಾಷೆಯಲ್ಲಿ ಅಂತಾರೆ, ತಮಿಳು, ಹಿಂದಿ, ಒಡಿಯಾ. ಅನಂತರ ಬಂಗಾಳಿ, ಮರಾಠಿ, ತುಳು, ಕೊಂಕಣಿ,
ಕೊಂಕಣಿ, ಪಂಜಾಬಿ, ಗುಜರಾತಿ, ಅಸ್ಸಾಮಿ ಸಂಸ್ಕೃತ. ನೋಡಿ, ಕನ್ನಡ, ತೆಲುಗು, ಮಲಯಾಳಂ, ತಮಿಳು, ಹಿಂದಿ, ಒಡಿಯಾ, ಬಂಗಾಳಿ, ಮರಾಠಿ, ತುಳು, ಕೊಂಕಣಿ, ಪಂಜಾಬಿ, ಗುಜರಾತಿ, ಅಸ್ಸಾಮಿ, ಸಂಸ್ಕೃತ ಭಾಷೆಗಳಲ್ಲಿ ಈ ಭಾರತೀಯ ಭಾಷೆಗಳಲ್ಲಿ ಆಡ್ತಾರೆ. ನಮ್ಮ ಭಾಷೆ ಒಂದಲ್ಲ, ಭಾರತೀಯ ಭಾಷೆ ಅಲ್ಲ, ವಿದೇಶಿ ಭಾಷೆಯಲ್ಲಿಯೂ ಕೂಡ ಇವರು ಹಾಡಿದ್ದಾರೆ. ಹಾಗಾದ್ರೆ ಯಾವ ಯಾವ ಒಂದು ವಿದೇಶಿ ಭಾಷೆಯಲ್ಲಿ ಇವರು ಆಡಿದ್ದಾರೆ ಅಂತಕ್ಕಂಥ ನೋಡಿದರೆ, ಜಪಾನ್ ಆಡಿರ್ತಕ್ಕಂಥದ್ದು, ಜರ್ಮನ್ ನಲ್ಲಿ ಹಾಡಿರ್ತಕ್ಕಂಥದ್ದು, ಜರ್ಮನ್ ಭಾಷೆಯಲ್ಲಿ ಆಡಿರ್ತಕ್ಕಂಥದ್ದು, ಶ್ರೀಲಂಕಾದ ಸಿಂಹಳ ಭಾಷೆಯಲ್ಲಿ ಆಡಿರ್ತಕ್ಕಂಥದ್ದು ಇವರು. ಓಕೆನಾ. ಒಟ್ಟು ಹಾಡುಗಳು ಎಷ್ಟು ಆಡಿದ್ದಾರೆ ಅಂದ್ರೆ 48,000 ಹಾಡುಗಳನ್ನು ಹಾಡಿದಾರಂತೆ. 48,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. ಹೆಚ್ಚು ಹಾಡುಗಳು ಆಡಿದ ಭಾಷೆ ಯಾವುದಂದ್ರೆ ಕನ್ನಡ ಭಾಷೆ. ಸರಿಸುಮಾರು 10,000ಕ್ಕೂ ಹೆಚ್ಚು ಹಾಡುಗಳನ್ನ ಕನ್ನಡದಲ್ಲಿ ಹಾಡಿದಾರಂತೆ. ಓಕೆನಾ. ಎಸ್, ನೋಡಿ, ಕನ್ನಡದಲ್ಲಿ ಅತಿ ಹೆಚ್ಚು ಹಾಡಿರ್ತಕ್ಕಂಥದ್ದು. ಮೊದಲ ಹಾಡು ಯಾವಾಗ ಅಂದ್ರೆ 1957ರ ವಿಧಿವಿಲಾಸಂ ಚಿತ್ರಕ್ಕೆ ಇವರು ಹಾಡಿದ್ದಾರೆ. ಓಕೆ, ವಿಧಿವಿಲಾಸಂ ಚಿತ್ರಕ್ಕೆ ಮೊದಲ ಒಂದು ಹಾಡು. ಅದ ನಂತರ ಮೊದಲ ಕನ್ನಡ ಹಾಡು ಯಾವಾಗ ಹಾಡಿದ್ರು? 1997ರ ಶ್ರೀಕೃಷ್ಣ ಗರುಡಿ ಚಿತ್ರಕ್ಕೆ ಹಾಡಿರ್ತಕ್ಕಂಥದ್ದು. ಓಕೆನಾ. ಆ ನಂತರ ಇವರ ಕೊನೆ ಹಾಡು ಯಾವುದಾಗಿತ್ತು ಅಂತ ನೋಡಿದ್ರೆ 2016ರ 10 ಕಲ್ಪನಾಕಲ್ ಮಲಯಾಳಂ ಚಿತ್ರಕ್ಕೆ ಹಾಡಿರ್ತಕ್ಕಂಥದ್ದು. 10 ಕಲ್ಪನಾಕಲ್ ಇದು ಯಾವುದು ಅಂದ್ರೆ ಮಲಯಾಳಂ. ಓಕೆನಾ. ಆ ನಂತರ ಯಾರ ಜೊತೆ ಹೆಚ್ಚು ಗಾಯನ ಹಂಚಿಕೊಂಡಿದ್ದಾರೆ, ಯಾರ ಜೊತೆ ಹೆಚ್ಚು ಹಾಡಿದ್ದಾರೆ ಅಂದ್ರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಜೊತೆ ಹೆಚ್ಚಿನ ಹಾಡಾಡಿರ್ತಕ್ಕಂಥವ್ರು. ಹೆಚ್ಚಿಗೆ ಹಾಡಾಡಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಅದು ಬಿಟ್ರೆ ಪಿ ಬಿ ಶ್ರೀನಿವಾಸ್, ಡಾಕ್ಟರ್ ರಾಜ್ಕುಮಾರ್ ಜೊತೆಗೆ ಹಾಡಿದಿರ್ತಕ್ಕಂಥದ್ದು. ಎಷ್ಟು ದಶಕಗಳ ಹಾಡಿದ್ದಾರೆ ಅಂದ್ರೆ 6 ದಶಕಗಳ ಕಾಲ ಹಾಡಿದ್ದಾರೆ ಅಂತಕ್ಕಂಥದ್ದು ನೋಡ್ತೇವೆ. ಓಕೆ. ಅದಾದ ನಂತರ ಪ್ರಮುಖ ಪ್ರಶಸ್ತಿಗಳು ಮತ್ತು ಗೌರವ ಅಂತಕ್ಕಂಥ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಒಟ್ಟು 4 ಬಾರಿ ಇವರಿಗೆ ಬಂದಿರತಕ್ಕಂಥದ್ದು. 1977ರಲ್ಲಿ, 1981ರಲ್ಲಿ, ಹಾಗೇನೆ 1984ರಲ್ಲಿ, ಹಾಗೆ 1992ರಲ್ಲಿ ಇವರಿಗೆ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಬಂದಿರತಕ್ಕಂಥದ್ದು. ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು ಒಟ್ಟು 33 ಬಂದಿರತಕ್ಕಂಥದ್ದು. ಒಂದೊಂದು ರಾಜ್ಯಗಳು ನೋಡಿದರೆ ಕೇರಳ ರಾಜ್ಯ ಚಲನಚಿತ್ರ ಪ್ರಶಸ್ತಿ 14 ಬಾರಿ, ಆಂಧ್ರ ಪ್ರದೇಶ ರಾಜ್ಯ ಚಲನಚಿತ್ರ ಪ್ರಶಸ್ತಿ 10 ಬಾರಿ, ತಮಿಳುನಾಡು ರಾಜ್ಯ ಚಲನಚಿತ್ರ ಪ್ರಶಸ್ತಿ 6 ಬಾರಿ, ಹಾಗೆಯೇ ಕರ್ನಾಟಕ ರಾಜ್ಯ ಪ್ರಶಸ್ತಿ 2 ಬಾರಿ, ಹಾಗೆ ಮುಂದೆ ನೋಡೋದ್ರಲ್ಲಿ ಒಡಿಯಾ ರಾಜ್ಯ ಚಲನಚಿತ್ರ ಪ್ರಶಸ್ತಿ 1 ಬಾರಿ ಇವರಿಗೆ ಬಂದಿರತಕ್ಕಂಥದ್ದು. ಓಕೆನಾ. ಇದೆಲ್ಲ ಒಟ್ಟು 33 ಆಗ್ತದೆ. ಗೌರವ ಡಾಕ್ಟರೇಟ್ ಯಾರು ನೀಡಿದ್ರು ಅಂತ ನೋಡಿದ್ರೆ ಇಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ನೀಡುತ್ತದೆ. ಮೈಸೂರು ವಿಶ್ವವಿದ್ಯಾನಿಲಯ ಓಕೆನಾ ವಿದ್ಯಾಲಯ ನೀಡುತ್ತದೆ. ಕಲೈಮಾಮಣಿ ಪ್ರಶಸ್ತಿ ತಮಿಳುನಾಡು ಸರ್ಕಾರ ಇವರಿಗೆ ನೀಡತಕ್ಕಂಥದ್ದು. ಕಲೈಮಾಮಣಿ ಪ್ರಶಸ್ತಿ ತಮಿಳುನಾಡು ಸರ್ಕಾರ ಇವರಿಗೆ ನೀಡತಕ್ಕಂಥದ್ದು. ಪದ್ಮಭೂಷಣ ತಿರಸ್ಕಾರ ಮಾಡಿದ್ರು ಯಾವಾಗ ಅಂದ್ರೆ 2013ರಲ್ಲಿ. ಯಾಕೆಂದ್ರೆ ಇಲ್ಲಿ ನಮಗೆ ಭಾರತ ರತ್ನ ಕೊಡಿ ಅನ್ನೋ ಒಂದು ಬಯಕೆಯನ್ನ ಇವರು ಇಡುತ್ತಾರೆ. ಭಾರತ ರತ್ನ ಕೊಡಿ, ನನಗೆ ಪದ್ಮಭೂಷಣ ಬೇಡ ಅಂತಕ್ಕಂಥದ್ದು ರಿಜೆಕ್ಟ್ ಮಾಡ್ತಾರೆ, ತಿರಸ್ಕಾರ ಮಾಡ್ತಾರೆ. ಇವರು ಗಾಯನ ವಿಶೇಷತೆ ಏನಾಗಿತ್ತು ಅಂದ್ರೆ ಧ್ವನಿ ಬದಲಾವಣೆ ಮಾಡ್ತಾ ಇದ್ರು. ಭಾವನೆಗಳ ರಾಣಿ ಅಂತ ಕರೀತಾರೆ ಇವರನ್ನ. ಶಾಸ್ತ್ರೀಯ ತರಬೇತಿ ಇಲ್ಲದ ಪ್ರತಿಭೆ ಇದು. ಶಾಸ್ತ್ರೀಯವಾಗಿ ಕಲ್ತಿಲ್ಲ. ಓಕೆನಾ. ಹುಟ್ಟುತ್ತಾ ಒಬ್ಬೊಬ್ಬರು ಸಹಜವಾಗಿ ಬಂದಿರತಕ್ಕಂಥ ಆ ರೀತಿಯಾಗಿ ಇವರು ಇರ್ತಕ್ಕಂಥದ್ದು. ಶಾಸ್ತ್ರೀಯ ತರಬೇತಿ ಇಲ್ಲದ ಪ್ರತಿಭೆ ಇವರು. ನಿವೃತ್ತಿ ಘೋಷಣೆ ಮತ್ತು ಸ್ಥಳ. ಎಲ್ಲಿ ನಿವೃತ್ತಿ ಘೋಷಣೆ ಮಾಡಿದ್ರು ಅಂತ ನೋಡೋದ್ರಲ್ಲಿ 28/10/2017ರಲ್ಲಿ ಮೈಸೂರಿನಲ್ಲಿ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ನಿವೃತ್ತಿಯನ್ನ ಘೋಷಣೆ ಮಾಡ್ತಾರೆ. ಓಕೆ. ಏನೆಂದು ಪ್ರಸಿದ್ಧಿ ಆಗಿದ್ದಾರೆ? ದಕ್ಷಿಣ ಭಾರತದ ಕೋಗಿಲೆ ಅಂತೇಳಿ ಪ್ರಸಿದ್ಧಿ ಹೊಂದಿದ್ದಾರೆ. ಓಕೆನಾ. ದಕ್ಷಿಣ ಭಾರತದ ಕೋಗಿಲೆ. ಓಕೆನಾ. ಅದ ನಂತರ ನಿಧನ 11 ಜುಲೈ 2026 ಶನಿವಾರ. ನೋಡಿ, ಹುಟ್ಟಿದ್ದು ಶನಿವಾರನೇ. ಶನಿವಾರ ಇಲ್ಲಿ ಮರಣ ಹೊಂದಿದ್ರು ಶನಿವಾರ ಅಂತ ನೋಡ್ಬೋದು. ಇಲ್ಲಿ ಸಂಜೆ ಗಂಟೆ 7:30 ಅಂತ ನೋಡ್ಬೋದು. ಕಾರಣ ಯಾವ್ದು ಇವ್ರು ನಿಧನ ಹೊಂದಿದ್ರು ಅಂದ್ರಿಗಿನ ವಯೋವೃದ್ಧ ಕಾಯಿಲೆಗಳು, ಅಂದ್ರೆ ವಯಸ್ಸಾಗಿತ್ತು. ಓಕೆನಾ. ವಯೋವೃದ್ಧ ಕಾಯಿಲೆಗಳಿಂದ ಇವರು ನಿಧನ ಹೊಂದಿದ್ರು ಅಂತ ನೋಡ್ಬೋದು.
ಹಾಗೇನೆ ಇವರಿಗೆ ಒಟ್ಟು ಎಷ್ಟು ವರ್ಷ ವಯಸ್ಸಿತ್ತಂದ್ರೆ 88 ವರ್ಷ ಈಗ ಇವ್ರು ನಿಧನ ಹೊಂದಿದ್ರು. ಓಕೆನಾ. ಅದಾದ ನಂತರ ಒಟ್ಟು 88 ವರ್ಷ ವಯಸ್ಸು. ಅದಾದ ನಂತರ ಅಂತ್ಯ ಸಂಸ್ಕಾರ ಒಂದು ಮಾಡಲಾಗಿತ್ತು ಅಂದ್ರೆ 12 ಜುಲೈ 2026ರಲ್ಲಿ ಅಂತ ನೋಡಬಹುದು. 12 ಜುಲೈ 2026ರ ಸಂಜೆ ಅಂತ ಹೇಳಲಾಗ್ತದೆ. ಹಾಗಾದ್ರೆ ಈ ಎಲ್ಲ ಮಾಹಿತಿ ಅಂತ ನಿಮಗೆ ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ಬರು ವಿಷಯ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮಗೆ ಹೆಚ್ಚಿನ ಒಂದು ಮಾಹಿತಿ ಗೊತ್ತಿದ್ದ ಕಾಮೆಂಟ್ ಮಾಡಿ. ನಾನು ಓದಿ ತಿಳ್ಕೊಳ್ತೇನೆ, ಎಲ್ಲರೂ ಓದಿ ತಿಳ್ಕೊಳ್ತಾರೆ. ಹಾಗೇನೆ ಎಲ್ಲ ಮಾಹಿತಿಯನ್ನು ಆನ್ಲೈನ್ ನಲ್ಲಿ ತೆಗೆದುಕೊಂಡು ನಾನು ಮಾಡಿರ್ತಕ್ಕಂಥದ್ದು. ಹಾಗೆ ಒಂದು ಮಾಹಿತಿ ಅಂತ ಇಷ್ಟವಾಗಿದ್ರೆ ಒಂದು ಲೈಕ್ ನೀಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವಿಡಿಯೋ ಬಿಟ್ಟಾಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.